ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಿರೋದು. ಸುಖಿ ಭವ ಕನ್ನಡ ವಿಲೋಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಎಗ್ ರೈಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಸ್ನೇಹಿತರೆ ನೋಡಿ, ನಾನು ಮೊಟ್ಟೆನ ಫಸ್ಟೇನೆ ಒಂದು ಸ್ವಲ್ಪ ಬಟ್ಲಲ್ಲಿ ನಾನು ಅದನ್ನು ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಸ್ನೇಹಿತರೆ, ಹೊಡೆದ್ಬಿಟ್ಟು ಒಂದೊಂದು ಟೈಮು ಮೊಟ್ಟೆಗಳು ಕೊಳ್ತೋಗ್ಬಿಟ್ಟಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಡೈರೆಕ್ಟಾಗಿ ನಾವು ಅನ್ನಕ್ಕೆ ಬೆರೆಸಿದಾಗ ಅದು ಚೆನ್ನಾಗಿರಲ್ಲ ಅಂಥೇಳಿ ನಾನು ಮೊದಲೇ ಮೊಟ್ಟೆನ ಹೊಡೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ಸಾಸು ತೊಗೊಂಡಿದ್ದೀನಿ. ಆಮೇಲೆ ನಿಮಗೆ ನೋಡಿ, ಕುಟ್ಟಿದಂಥ ಮೆಣಸು ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ. ಆಮೇಲೆ ನೋಡಿ, ಒಗ್ಗರಣೆಗೆ ಬೇಕಾಗಿರೋಂಥದ್ದು ಈರುಳ್ಳಿ ಬೇಕಾಗುತ್ತೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಕ್ಯಾಪ್ಸಿಕಮ್ ಬೇಕಾಗುತ್ತೆ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಳೋಂಥ ಎಗ್ ರೈಸ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ಟವ್ ಆನ್ ಮಾಡ್ತಿದ್ದಂಗೆ ಬಾಣಲಿನ ಇಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈಗ ನಾನು ಬಾಣಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಈಗ ಬಾಣಲಿ ಇಟ್ಟ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಎಣ್ಣೆ ಕಾದಿದೆ. ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಮೊದಲಿಗೆ ನಾವು ನೋಡಿ, ಈಗ ನಾವು ಎಣ್ಣೆ ಕಾದಿರೋಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದಂಗೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀವಿ ಸ್ನೇಹಿತರೆ. ಇವಾಗ ಈರುಳ್ಳಿ ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಆನಿಯನ್ ಹಾಕ್ಕೊಬೇಕಾಗುತ್ತೆ. ನೋಡಿ, ಈಗ ಆನಿಯನ್ ಹಾಕ್ಕೊತಾ ಇದ್ದೀನಿ. ಅದು ಸ್ನೇಹಿತರೆ, ಇವಾಗ ಆನಿಯನ್ ಹಾಕಿದ ತಕ್ಷಣ ಚೆನ್ನಾಗಿ ಹುರಿಬೇಕಾಗುತ್ತೆ. ನೋಡಿ, ರೀತಿ ಸ್ನೇಹಿತರೆ, ಇವಾಗ ಆನಿಯನ್ ಜೊತೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಬೇಕು ಸ್ನೇಹಿತರೆ. ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು ಸ್ನೇಹಿತರೆ. ಇದಕ್ಕೆ ಜಾಸ್ತಿ ಈರುಳ್ಳಿ ಹಾಕಿದಾಗ ಸ್ವೀಟ್ನೆಸ್ ಬಂದ್ಬಿಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾವು ಈರುಳ್ಳಿನ ಹಾಕ್ಕೊಬೇಕಾಗುತ್ತೆ ಎಗ್ ರೈಸ್ಗೆ. ನೋಡಿ ಸ್ನೇಹಿತರೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ. ಚೆನ್ನಾಗೆಲ್ಲ ಹುರಿತಾ ಇದ್ದೀನಿ. ಸ್ನೇಹಿತರೆ, ಈ ಹಂತದಲ್ಲಿ ನೀವು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕಬೇಕಾಗುತ್ತೆ. ದಪ್ಪಮೆಣಸಿನ್ಕಾಯಿ ಸ್ನೇಹಿತರೆ,
ದಪ್ಪ ಮೆಣಸಿನ್ಕಾಯಿ ಹಾಕೊಂಡಾಗ ಅಂದರೆ ಕ್ಯಾಪ್ಸಿಕಮ್ ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಬಿಡಬೇಡಿ, ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿರುತ್ತೆ. ಸರಿನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಸ್ವಲ್ಪ ಹುರಿದಿದ ತಕ್ಷಣನೇ ನೋಡಿ ಒಂದು 5 ನಿಮಿಷ ಕ್ಯಾಪ್ಸಿಕಮ್ ಸ್ವಲ್ಪ ಬಾಡ್ತಿದ್ದಂಗೆ ನೋಡಿ. ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಚಿಲ್ಲಿ ಸಾಸ್ನ ನೀವು ಹಾಕ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿ ಈಗ ಚಿಲ್ಲಿ ಸಾಸ್ ಹಾಕಿದ ತಕ್ಷಣ ಚೆನ್ನಾಗಿ ಕೈ ಹಾಕಬೇಕಾಗುತ್ತೆ ನೋಡಿ ಈ ರೀತಿ. ಸ್ನೇಹಿತರೆ ಕಡಿಮೆ ಇಟ್ಕೊಬೇಕು ಉರಿನ. ಇವಾಗ ಸ್ನೇಹಿತರೆ ಇವಾಗ ನೀವು ಕಡಿಮೆ ಉರಿಲಿ ನೀವು ಇದನ್ನು ಚೆನ್ನಾಗಿ ಕೈ ಆಡಿದ ನಂತರ ನೋಡಿ ಸ್ನೇಹಿತರೆ, ಈಗ ನೀವು ಒಡೆದು ಇಟ್ಕೊಂಡಿರೋ ಅಂಥ ನೋಡಿ ಮೊಟ್ಟೆನ ನೀವು ಇವಾಗ ಇದಕ್ಕೆ ಸುರಿಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈಗ ಹಾಕಿದ್ದೀನಿ ಮೊಟ್ಟೆನ. ಸ್ನೇಹಿತರೆ ಈಗ ಮೊಟ್ಟೆ ಹಾಕಿದ್ಮೇಲೆ ನೀವು ಚೆನ್ನಾಗಿ ಈ ರೀತಿ ಕೈ ಆಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ. ನೋಡಿ ಸ್ನೇಹಿತರೆ ಈ ರೀತಿ ಚೆನ್ನಾಗಿ ಕೈ ಆಡಬೇಕು. ತಳ ಹಿಡಿದು ಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಬೇಕು. ಸ್ನೇಹಿತರೆ ನೋಡಿ ಈ ಹಂತದಲ್ಲಿ ಸ್ನೇಹಿತರೆ ನೀವು ನೋಡಿ ಸ್ವಲ್ಪ ನೋಡಿ ಮೆಣಸು ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ನೋಡಿ ಸ್ನೇಹಿತರೆ ಇವಾಗ ನೀವು ಮಾಡ್ಕೊಂಡಿರೋಂಥ ಅನ್ನ ಅಂದರೆ ರೈಸ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಇದಕ್ಕೆ ಸೇರಿಸ್ಬೇಕಾಗುತ್ತೆ ನೋಡಿ. ನೋಡಿ ಸ್ನೇಹಿತರೆ ಇವಾಗ ನಾನು ಇಷ್ಟನ್ನು ಸೇರಿಸಿದ್ದೀನಿ ರೈಸನ್ನು ನೋಡಿ ಸ್ನೇಹಿತರೆ. ಇವಾಗ ರೈಸನ್ನು ಸೇರಿಸಿದ ನಂತರ ನೀವು ಈ ರೀತಿ ಹುರಿಬೇಕಾಗುತ್ತೆ. ಸ್ನೇಹಿತರೆ ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಆಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಸ್ನೇಹಿತರೆ. ಇವಾಗ ನೀವು ಚೆನ್ನಾಗಿ ಕೈ ಆಡಬೇಕಾಗುತ್ತೆ ನೋಡಿ ಈ ರೀತಿ. ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಕಲರ್ ಏನು ಸೇರಿಸಬಾರ್ದು. ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊತಾರೆ, ಬಟ್ ಅದು ಎಗ್ ರೈಸ್ಗೆ ಹೊಂದ್ಕೊಳ್ಳೋದಿಲ್ಲ. ಏನಾದರೂ ಮೊಟ್ಟೆ ಪಲ್ಯ ಮಾಡುವಾಗ ಬೇಕಾದರೆ ನೀವು ಸೇರಿಸ್ಕೊಬೋದು ಅರಿಶಿನ ಪುಡಿನ ನೋಡಿ ಸ್ನೇಹಿತರೆ. ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟಕ್ಕೆ ನೀವು ರೈಸನ್ನ ಸೇರಿಸ್ಕೊಬೋದು ಸ್ನೇಹಿತರೆ ನೋಡಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ, ಎಗ್ಗದು ಸ್ಮೆಲ್ ಎಲ್ಲ ಬರ್ತಾ ಇದೆ.
ನೋಡಿ ಸ್ನೇಹಿತರೆ, ಇವಾಗ ಈ ರೀತಿ ನೀವು ಹಾಗೆ ಎಲ್ಲ ಬೆಳೆಸಬೇಕಾಗುತ್ತೆ. ಅದೇ ರೀತಿ ಸ್ನೇಹಿತರೆ ಬೇಕಾ ಇಷ್ಟೇ ಸ್ನೇಹಿತರೆ. ನೀವು ಇವಾಗ ಚೆನ್ನಾಗಿ ಹುರಿದಾದ್ಮೇಲೆ ನೋಡಿ ಸ್ನೇಹಿತರೆ, ಇವಾಗ ನೀವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮುಗ್ದಿದೆ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ನಾವು ಮಾಡ್ಕೊಬೇಕಾಗಿರೋದು ಎಗ್ ರೈಸು ರೆಡಿ ಆಗಿದೆ ಸ್ನೇಹಿತರೆ. ಇದಕ್ಕೆ ನೀವು ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನು ನೀವು ಬಳಸ್ಕೊಬೋದು ಸ್ನೇಹಿತರೆ. ಸರಿನಾ ಸ್ನೇಹಿತರೆ? ಸ್ನೇಹಿತರೆ ನೋಡಿ, ಫೈನಲಾಗಿ ಈ ರೀತಿ ಎಗ್ ರೈಸ್ ರೆಡಿ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸರಿನಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.